ಗೆಳೆಯರೇ ನಮಸ್ಕಾರ. ನಾನು BR ನಾಯ್ಡು. ಸದ್ಯಕ್ಕೆ ಭಾರತದ ಪರಿಸ್ಥಿತಿ ದಿನೇ ದಿನೇ ಹದಗೆಡುತ್ತಾ ಸಾಗಿರುವುದು ಎಲ್ಲರಿಗೂ ಗೊತ್ತೇ ಇದೆ. ಇರಾನ್ ಮತ್ತು ಅಮೆರಿಕ ನಡುವೆ ಯುದ್ಧ ಪ್ರಾರಂಭವಾಗದಾಗಿನಿಂದ ಭಾರತದ ರಾಜತಾಂತ್ರಿಕ ನಡೆಗಳು ಅನುಮಾನಾಸ್ಪದವಾಗಿದೆ. ಒಂದು ಕಡೆ ಇರಾನ್ ಮೇಲಿನ ದ್ವೇಷ, ಮತ್ತೊಂದೆಡೆ ಸ್ನೇಹಿತ ರಷ್ಯಾ ಜೊತೆ ನಿರ್ಲಿಪ್ತತೆ. ಇಷ್ಟು ಸಾಲದೆಂಬಂತೆ ಭಾರತವನ್ನು ನಿಷ್ಕೃಷ್ಟವಾಗಿ ನೋಡುತ್ತಿರುವ ಅಮೆರಿಕದ ಎದುರು ಕೇಂದ್ರ ಸರ್ಕಾರ ದೇಹಿ ಎಂದು ನಿಂತಿರುವುದು ಭಾರತೀಯರಿಗೆ ನುಂಗಲಾರದ ತುತ್ತಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತೀಯ ಮಾನ ಮರ್ಯಾದೆಗಳನ್ನು ಹರಾಜು ಹಾಕುವ ಅಧಿಕಾರ ಕೊಟ್ಟಿದ್ದು ಯಾರು? RSS ಎಂಬ ಕೋಮುವಾದಿ ಶಕ್ತಿಗೆ ಕೇಂದ್ರ ಸರ್ಕಾರವನ್ನು ಹಿಡಿದು ಅಲ್ಲಾಡಿಸುವ ಶಕ್ತಿ ಬಂದಿದ್ದು ಎಲ್ಲಿಂದ? ಪ್ರಧಾನಿ ಮೋದಿಯವರ ಅಸಂಬಂಧ ಹೇಳಿಕೆಗಳು ಭಾರತೀಯರ ಮೇಲೆ ಯಾವ ರೀತಿ ಇನ್ನೂ ದುಷ್ಪರಿಣಾಮಗಳನ್ನು ಬೀರಲಿದೆ ನೋಡೋಣ ಬನ್ನಿ. ಕೆಲವು ದಿನಗಳ ಹಿಂದಷ್ಟೇ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತವನ್ನು ನರಕ ಎಂದು ಬಣ್ಣಿಸಿದ್ದು ಬಹಿರಂಗವಾಯಿತು. ಈ ಕುರಿತು ವಿದೇಶಗಳಿಂದ ವ್ಯಾಪಕ ಟೀಕೆ ವ್ಯಕ್ತವಾಯಿತು. ಇರಾನ್, ನೇಪಾಳ ಮುಂತಾದ ದೇಶಗಳು ಟ್ರಂಪ್ ಹೇಳಿಕೆಯನ್ನು ಖಂಡಿಸಿದವು. ಆದರೆ ಆಶ್ಚರ್ಯದ ವಿಷಯವೆಂದರೆ ಭಾರತದ 56 ಇಂಚಿನ ಎದೆಯ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಒಮ್ಮೆಯೂ ತುಟಿ ಬಿಚ್ಚಲಿಲ್ಲ. ಭಾರತದ ಮಾನವೇ ಹೋಗುತ್ತಿದ್ದರೂ ಸಹ ತಾವು ತಮ್ಮ ಪಾಡಿಗೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಬೇಲ್ಪುರಿ ತಿನ್ನುವುದರಲ್ಲಿ ನಿರತರಾಗಿದ್ದರು. ಈ ವಿವಾದದ ಬೆನ್ನಲ್ಲೇ ಬಿಜೆಪಿ ನಾಯಕ ರಾಮ್ ಮಾಧವ್ ನೀಡಿದ ಹೇಳಿಕೆಯೊಂದು ಹೊರಬಿತ್ತು. ಬಹುಶಃ ಅಮೆರಿಕ ಇದನ್ನು ಗಮನಿಸಿಲ್ಲದಿರಬಹುದು. ಆದರೆ ನಾವು ಈಗ ರಷ್ಯಾ ಮತ್ತು ಇರಾನ್ನಿಂದ ತೈಲ ಖರೀದಿ ನಿಲ್ಲಿಸಿದ್ದೇವೆ, ಅಮೆರಿಕದ ಆದೇಶಕ್ಕೆ ತಕ್ಕಂತೆ ನಡೆಯುತ್ತಿದ್ದೇವೆ ಎಂದು ಬಿಜೆಪಿ ಹಿರಿಯ ರಾಮ್ ಮಾಧವ್ ಹೇಳಿದ್ದಾರೆ. We agreed to stop buying oil from Iran. We agreed to stop buying oil from Russia, facing so much criticism from our Indian opposition. We agreed for 50% tariffs. Agreed means we did not say anything. We maintained our patience. 50% tariffs we agreed. Today, in the new trade deal also, we agreed for 18% tariffs, higher than what it used to be. Average tariff. So, where is India lagging behind in that? What are those issues that where India is not doing enough? ಈ ರೀತಿಯ ಬೂಟು ನೆಕ್ಕುವ ಹೇಳಿಕೆ ಬೇಕಿತ್ತೆ? ಭಾರತ ತನ್ನ ಸ್ವಾತಂತ್ರ್ಯ, ಸಾರ್ವಭೌಮತ್ವವನ್ನು ವಿದೇಶಿ ಶಕ್ತಿಗಳ ಎದುರು ಮಾರಾಟಕ್ಕಿಟ್ಟಿದ್ದಾರೆ ಎನಿಸುತ್ತಿಲ್ಲವೇ? ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿಪ್ರಾಯ ಖಚಿತವಾಗಿದೆ. ಯಾವುದೇ ರಾಜತಾಂತ್ರಿಕ ನೀತಿಗೆ ಮೋದಿಯ ಬಳಿ ಜಾಗವಿಲ್ಲ. ಅವರಿಗೆ ಬೇಕಿರುವುದು ಕೇವಲ ಹಣ, ಅಧಿಕಾರ. ಭಾರತೀಯರು ಇದಕ್ಕೆ ಬಲಿಯಾದರೂ ಪರವಾಗಿಲ್ಲ, ತಮ್ಮ ಬಂಡವಾಳಶಾಹಿ ಮಿತ್ರರಿಗೆ ಯಾವುದೇ ತೊಂದರೆಯಾಗಬಾರದು ಎಂದು ಪ್ರಧಾನಿ ನಿರ್ಧರಿಸಿದ್ದಾರೆ. ಇಂಥ ದುರ್ಬಲ, ದುಷ್ಟ, ದುರಾಲೋಚನೆಯುಳ್ಳ, ದುರಾಡಳಿತ ನಡೆಸುತ್ತಿರುವ ಪ್ರಧಾನಿ ನಮಗೆ ಬೇಕೇ? ಈ ಕುರಿತು ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಹೇಳಿರುವುದು ಸರಿಯಾಗಿಯೇ ಇದೆ. RSS ಗುಲಾಮಗಿರಿಯನ್ನು ಲೇವಡಿ ಮಾಡಿರುವ ರಾಹುಲ್ ಜಿ ಅದು ರಾಷ್ಟ್ರೀಯ ಸರೆಂಡರ್ ಸಂಘ ಎಂದು ಟೀಕಿಸಿದ್ದಾರೆ. ನಾಗಪುರದ ರಾಷ್ಟ್ರೀಯತೆಯನ್ನು ನಕಲಿ ಎಂದು ಬಣ್ಣಿಸಿರುವ ರಾಹುಲ್ ಗಾಂಧಿ ಇದು ಅಮೆರಿಕದ ದಾಸ್ಯವಲ್ಲದೆ ಬೇರೇನೂ ಅಲ್ಲ ಎಂದು ಕಿಡಿಕಾರಿದ್ದಾರೆ. ಇದೇ ಅಭಿಪ್ರಾಯ ನಿಮ್ಮದೂ ಆಗಿದ್ದರೆ ಕಮೆಂಟ್ ಮೂಲಕ ಪ್ರತಿಕ್ರಿಯಿಸಿ. ಜೈ ಹಿಂದ್, ಜೈ ಕರ್ನಾಟಕ.